ಚೈನೀಸ್ ಡಿಶಸ್ಸಲ್ಲಿ ಫ್ರೈಡ್ ರೈಸ್, ಫ್ರೈಡ್ ನೂಡಲ್ಸ್, ಗೋಬಿ ಮಂಚೂರಿಯನ್ ಇವೆಲ್ಲ ಮಕ್ಕಳ ಫೇವ್ರೇಟು. ಬೇಸಿಗೆ ರಜೆಯಲ್ಲಿ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಅವರು ಡಿಫ್ರೆಂಟ್ ಆಗಿ ರೆಸಿಪೀಸ್ ಕೇಳ್ತಾನೆ ಇರ್ತಾರಲ್ವಾ. ನಿಮ್ಮ ಮನೇಲಿ ಕೂಡ ಮಕ್ಕಳು ಚೈನೀಸ್ ಐಟಮ್ಸ್ ಇಷ್ಟಪಟ್ಟರೆ ನೀವು ಕೂಡ ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಡ್ಬೋದು. ಹೌದು, ನಾನಿವತ್ತು ವೆಜ್ ಚೌಮೀನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ ಇಂಡೋ ಚೈನೀಸ್ ಸ್ಟೈಲಲ್ಲಿ ಹೇಗೆ ವೆಜ್ ಚೌಮೀನ್ ಮಾಡೋದು ಅಂತ. ಹಾಯ್ ಫ್ರೆಂಡ್ಸ್, ವೀಣಾ ಫುಡಿ ಸ್ಟುಡಿಯೋಗೆ ಸ್ವಾಗತ. ಮೊದಲಿಗೆ ನಾನು ಎಲ್ಲ ಬೇಕಾಗಿರುವ ತರಕಾರಿಗಳನ್ನೆಲ್ಲ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೇನೆ ವೀಟ್ ನೂಡಲ್ಸ್ ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರುವ ಸಾಸ್ಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮೊದಲಿಗೆ ನೂಡಲ್ಸ್ನ ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾನು ಅರ್ಧ ಪಾತ್ರೆ ತುಂಬ ನೀರು ಹಾಕ್ಕೊಂಡು ಅದನ್ನು ಕುದಿಸ್ಕೊತಾ ಇದ್ದೀನಿ. ಜೊತೆಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು 1 ಸ್ಪೂನು ಎಣ್ಣೆ ಸಹ ಹಾಕ್ಕೊಂಡು ಪ್ಯಾಕೆಟಲ್ಲಿರುವ ಅರ್ಧ ನೂಡಲ್ಸ್ ಅಂದರೆ ಸುಮಾರು 300 ಗ್ರಾಮ್ ನೂಡಲ್ಸ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕುದಿಸ್ಕೊತಾ ಇದ್ದೀನಿ. ಇದನ್ನು ಸುಮಾರು 8 ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಮಾರ್ಕೆಟಲ್ಲಿ ಈ ನಡುವೆ ಹಾಫ್ ಕುಕ್ಡ್ ನೂಡಲ್ಸು ಸಿಗೋದ್ರಿಂದ ನೀವು ಪ್ಯಾಕೆಟ್ ಮೇಲೆ ಇನ್ಸ್ಟ್ರಕ್ಷನ್ಸ್ ನೋಡಿಕೊಂಡು ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಒಂದು ನೂಡಲ್ನ ತೆಗೆದು ಸ್ವಲ್ಪ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವೋ ಅಂತ. ಇವಾಗ ಅದನ್ನು ನೀಟಾಗಿ ಸೋಸ್ಕೊಂಡ್ಬಿಡ್ಬೇಕು. ಸೋಸ್ಬಿಟ್ಟು ಅಗಲವಾದ ಪಾತ್ರೆಯಲ್ಲಿ ಆರಕ್ಕಿಟ್ಕೊಂಡಿದ್ದೀನಿ. ಜೊತೆಗೆ ತಕ್ಷಣವೇ 1 ಗ್ಲಾಸ್ ನೀರು ಅದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಇದರಿಂದ ನೂಡಲ್ಸು ಒಂದಕ್ಕೊಂದು ಅಂಟ್ಕೊಳ್ದಿರ ಉದುದ್ರಾಗಿ ಬರುತ್ತೆ. ಒಂದು ಪ್ಯಾನ್ ತಗೊಂಡು ಒಲೆ ಮೇಲಿಟ್ಟು ಅದಕ್ಕೆ ಒಂದು 4 ರಿಂದ 5 ಟೀ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹೆಚ್ಚಾಗೇ ಇರಬೇಕು ಇದಕ್ಕೆ. ಈಗ ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿರುವ ಈರುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಜೊತೆಗೆ ಹೆಚ್ಚಿಟ್ಕೊಂಡಿರುವ ಹಸಿ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೀಸ್ ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಉದ್ದಕ್ಕೆ ಹೆಚ್ಚಿಟ್ಟಿರುವ ಎಲೆಕೋಸು ಮತ್ತು ಕ್ಯಾರೆಟು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಉಪ್ಪನ್ನ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಸೇರಿಸ್ಕೋಬೇಕಾಗತ್ತೆ. ಯಾಕಂದರೆ ಎಲ್ಲ ತರಕಾರಿಗಳು ಉಪ್ಪು ಚೆನ್ನಾಗಿ ಹಿಡ್ಕೊಂಡ್ಬಿಡುತ್ತೆ, ತುಂಬ ಉಪ್ಪಾಗ್ಬಿಡುತ್ತೆ. ಆಮೇಲೆ ಕೆಲವು ಸಾಸ್ಗಳಲ್ಲಿ ಉಪ್ಪಿರೋದ್ರಿಂದ ಈಗಲೇ ಉಪ್ಪು ಹಾಕ್ಕೊಳ್ಳೋದು ಬೇಡ. ನೋಡಿ, ಈಗ ಕ್ಯಾರೆಟ್ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಕ್ಯಾಪ್ಸಿಕಮ್ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಾಗಲೇ ಹೇಳಿರೋ ಥರ ಮಕ್ಳಿಗಂತೂ ಇದು ಫೇವ್ರೆಟ್ ಫುಡ್ ಐಟಮ್. ಹಾಗೆ ದೊಡ್ಡವ್ರಿಗೂ ಇಷ್ಟನೇ ಆಗುತ್ತೆ. ಒಂದ್ಸತಿ ಈ ಥರ ಟ್ರೈ ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಾಗತ್ತೆ. ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಂದೊಂದೇ ಸಾಸ್ಗಳನ್ನ ಹಾಕ್ಕೊಳ್ಳೋಣ. ನಾನು ಮೊದಲಿಗೆ ಇಲ್ಲಿ ಡಾರ್ಕ್ ಸೋಯಾ ಸಾಸ್ನ 1 ಸ್ಪೂನು ಹಾಕ್ಕೋತಾ ಇದ್ದೀನಿ. ಜೊತೆಗೆ ವೈಟ್ ವಿನಿಗರ್ ಸಹ 2 ಸ್ಪೂನು ಸೇರಿಸ್ಕೋತಾ ಇದ್ದೀನಿ. ನಾವು ನೂಡಲ್ಸ್ ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಈಗ ನೋಡಿಕೊಂಡು ತರಕಾರಿಗಾಗುವಷ್ಟು ಮಾತ್ರ ಉಪ್ಪು ಸೇರಿಸ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿರುವ ನೂಡಲ್ಸ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೂಡಲ್ಸು ಈ ತರಕಾರಿಗಳೊಂದಿಗೆ ಚೆನ್ನಾಗಿ ಬೆರಿಬೇಕು ಅಂದರೆ 2 ಫೋರ್ಕ್ ಸಹಾಯದಿಂದ ಸಹ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಜೊತೆಗೆ 1 ಸ್ಪೂನು ಗಾರ್ಲಿಕ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಂಡೋ ಚೈನೀಸ್ ಸ್ಟೈಲಲ್ಲಿ ವೆಜ್ ಚೌಮೀನ್ ಅಥವಾ ವೆಜ್ ಫ್ರೈಡ್ ನೂಡಲ್ಸ್ ರೆಡಿ ಆಗೇ ಹೋಯಿತು. ಇನ್ನೇನು ಸರ್ವ್ ಮಾಡೋ ಟೈಮ್ ಆಯಿತು.
ನೀವು ಸಹ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.